ಗೈಸ್ ಚೆಕ್ ಔಟ್ ದಿಸ್, ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟವೆ. ಎದ್ದೊಳಕಂತೂ ಆಗ್ತಿಲ್ಲ, ನಿದ್ದೆ ಬರ್ತೈತೆ. ಬಟ್ ಟೈಮ್ ನೋಡ್ರಿ, ಆಲ್ರೆಡಿ ಇಟ್ಸ್ 10:18 ಆಗಿದೆ. ಅದು ಎದ್ದೊಳಕಾಗ್ತಿಲ್ಲ. ಮೇನ್ ಏನಪ್ಪ ಅಂದರೆ ಮಲಗಿದ್ದೆ ಮುಂಚೆ 7 o'clock. ಅದೇ ಹೇಳಿದ್ನಲ್ಲ ನಾನು ವಿಡಿಯೋದಲ್ಲಿ. ಒಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ, ಅದ್ರ ಬೇರೆ ಒಂದು ವರ್ಕ್, ಒಂದು ಏನೋ ಇದ್ರ ಬಗ್ಗೆ ಅಂತ. ಸೊ ಅದಕ್ಕೆ ನಿದ್ದೆ ಡಾಟಾ ಮಾಡೋಕ್ಕಾಗ್ತಿಲ್ಲ 4-5 ಡೇಸಿಂದ. ಸೊ ಇವತ್ತು ಒಂದು ಸ್ವಲ್ಪ ಕೆಲಸಗಳವೆ, ಅದಕ್ಕೆ ಎದ್ದೊಳ್ಬೇಕು, ಇಲ್ಲಾಂದರೆ ಇವತ್ತಿನ ಡೇ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಸೊ ನಿದ್ದೆ ಒಂದು ಸ್ವಲ್ಪ ತ್ಯಾಗ ಮಾಡಿ, ಕಣ್ಣು ಆಗ್ತಿಲ್ಲ, ಉರಿತವೆ. ಎದ್ದೊಳಕಂತೂ ಅದು ದೇವರಣಿಗೆ ಎದ್ದೊಳಕಂತ ಆಗ್ತಿಲ್ಲ. ಬಾಡಿ ಅಂತೂ ಮಲಿಕೋ ಅಂತೈತೆ, ಬಟ್ ಐ ಕಾಂಟ್. ಸೊ ಎದ್ದು ಇನ್ನು ಬರೀ ಫ್ರೆಶ್ ಅಪ್ ಆಗೋಣ. ಸೊ ಬರೀ ಡೈಲಿ ಆ ಬೆಡ್ ಮೇಲೆ ಮಲ್ಕೊಂಡು ಈ ಬೆಡ್ ಮೇಲೆ ಬಂದು ಮಲಗಿದ್ದೀನಿ. ಎಲ್ಲಿ ಬಂದು ಮಲಗಿದೆ ಅಂತ ಕೂಡ ಗೊತ್ತಿಲ್ಲ, ಆ ಥರ ನಿದ್ದೆ ಆಗಿರುತ್ತೆ. ಕಣ್ಣೆಲ್ಲ ಉರಿತವೆ, ಎಲ್ಲಿ ಉರಿತವೆ. ಸೊ ಜಾಸ್ತಿ ಲಾಗ್ ಮಾಡಿದ್ರ ಬರೀ ಫ್ರೆಶ್ ಅಪ್ ಆಗಿ ಬರ್ತಾರೆ. ನಮ್ಮ ಮನೇಲಿ ಬೆಳಗ್ಗೆನೆ ಬಟ್ಟೆ ಹೋಗಿಕಂತ ಒಂದು ಆಂಟಿ ಬಂದವ್ರೆ, ಬರ್ತೀನಿ ಅಂತ. ನಮ್ಮ ಅಜ್ಜಿಗೆ 500 ರೂಪಾಯಿ ಕಿತ್ತಾಡ್ತವ್ರೆ. ಅವರು 2,000 ಕೇಳಿದ್ರೆ ನಮ್ಮ ಅಜ್ಜಿ 1,500 ಅಂತವ್ರೆ. ಒಂದು ವೀಕಿಗೆ 4 days ಬರ್ತಾರಂತೆ. ನೋಡ್ರಿ ಪಾಪ ಅವರೇ ಆಂಟಿ ಬಂದು ಆಂಟಿ. ಸೊ ನಮ್ಮ ಅಜ್ಜಿ 500 ರೂಪಾಯಿ ಕಿತ್ತಾಡ್ತಾರೆ. ಹೋಗಿ ನಾನೇ ಕೊಡ್ತೀನಿ ಅಂತಿದ್ದೀನಿ, ನಮ್ಮ ಅಜ್ಜಿ ಕೇಳ್ತಿಲ್ಲ. ನನಗಿದ್ದು ಟಾರ್ಚರ್ ಇದು ಬಟ್ಟೆ ಹೋಗ್ಯೋದು, ಅದನ್ನ ಜಾಲ್ಸ್ ಹಾಕೋದು ಅವೆಲ್ಲ. ಅದಕ್ಕೆ ನಾನು ನೋಡ್ರಿ ಎದ್ದಿನ ಕೂತಿದ್ದೀನಿ. ಬುಳ್ಬಳೆ ಒಳ್ಳೆ ಗುಡ್ ನ್ಯೂಸ್. ಯಾರು ಆಂಟಿ ನಮ್ಮ ಮನೆ ತೊಡ್ಕೊಂಬಂದು ಬಟ್ಟೆ ಕೊಡ್ತೀನಿ ಅಂತಿರೋದು. ಸೊ ಕರ್ಕೊಬೇಕು ಅವ್ರನ್ನ. ನಾನು ಬಿಡಲ್ಲ ಗೈಸ್, ನಾನು ಅಮೌಂಟ್ ಕೊಟ್ಬಿಟ್ಟು ನಾನು ಸೇರಿಸ್ಕೊಂಡ್ಬಿಡ್ತೀನಿ. ಬಿಕಾಸ್ ನಂಗೆ ಅದು ಇಷ್ಟ ಆಗಲ್ಲ. ಮೇನ್ ಅದು ಬಟ್ಟೆ ಹೋಗೋದೆಲ್ಲ. ಫ್ರೆಶ್ ಅಪ್ ಆಗಬೇಕಿತ್ತು. ಸೊ ಟೈಮ್ ಇಲ್ಲ ಗೈಸ್, ಇವತ್ತು ಬೋರ್. ಬೆಳಗ್ಗೆ ಕೆಲಸ ಇತ್ತು ಅಂದರೆ ಕೆಲಸ ಮಾಡೋಂತ ಇದ್ದೆ. ಸೊ ಕೆಲಸನೂ ಅದು ಆಗಲಿಲ್ಲ, ಅದು ಪೋಸ್ಟ್ಪೋನ್ ಆಯಿತು ಮಧ್ಯಾಹ್ನಕ್ಕೆ. ಸೊ ಏನು ಮಾಡೋದು ಅಷ್ಟೊತ್ತವರೆಗೂ ಟೈಮ್ ಪಾಸ್ ಅಂತ. ಸೊ ಐ ಆಮ್ ಪ್ಲೇಯಿಂಗ್ ದಿಸ್ ಗೇಮ್. ಚೆನ್ನಾಗಿದೆ, ಅದು ಹೆಸರು ಗೊತ್ತಿಲ್ಲ, ಒಟ್ಟಲ್ಲಿ ಒಳ್ಳೆ ಕ್ರೇಜಿ ಐತೆ ಗೇಮ್. ಮಾತ್ರ ಕ್ರೇಜಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಗೇಮನ್ನು. ಕ್ರೇಜಿ ಐತೆ ಗೇಮ್ ಮಾತ್ರ. ಮೇಲೆ ಐತಲ್ಲ ಈ ಹೈವೇ ಹತ್ಬೇಕು ಈಗ ನಾನು. ಅದೇ ಹೈವೇ ಹತ್ತಕ್ಕೆ ಆಗ್ತಿಲ್ಲ. ಸೊ ಅದಕ್ಕೆ ರೂಟ್ ಹುಡುಕ್ತಾ ಇದ್ದೀನಿ, ಆದರೆ ಸಿಗ್ತಿಲ್ಲ. ಅದು ಏನು ಮಾಡೋದು, ಒಂಥರ ಒಳ್ಳೆ ತಲೆ ನೋವು. ಈ ಸೈಡ್ ಬಾ, ನನ್ನ ಗಡ್ಡ ಬಂದರು ನಿನಗೆ ರಿಸ್ಕು, ನಾನು ನಿನ್ನ ಗಡ್ಡ ಬಂದರು ನಿನಗೆ ರಿಸ್ಕು. ಅಷ್ಟೇ, ಬಾಲೆ ಬಗುಡೆಲ್ಲ ಹೊಡ್ಕೊಂಡು ಹೋಗ್ತಾ ಇರೋದು. ಫ್ರೀಜಾಗಿರೋ ಬೋರ್ ಹೊಡಿತೈತಿ. ಸೊ ಅದಕ್ಕೆ ಗೇಮ್ ಮಾಡ್ತಾ ಇದ್ದೀನಿ. ಅವಲೇ 2:30 ದಾಟೈತೆ. 300 ಹೊಡಿಬೇಕಂತ ಹೊಡಿತಾ ಇದ್ದೀನಿ ಇದರಲ್ಲಿ ಮೇನ್ ಥಿಂಗ್. ಹಲೋ ಸ್ವಲ್ಪ ಹಾಕೊಂಡ್ರು 300 ಹೋಗ್ಲಿ ಸಾಕೊಂಡ್ರು. 300 ಹೋಗೋರ್ಗೂ ಸ್ವಲ್ಪ ಸುಮ್ಮನೆ ಇರಲ್ಲ ಪ್ಲೀಸ್. ಪ್ಲೀಸ್ ಗೈಸ್, 300, ಜಸ್ಟ್ 300. ಒಂದ್ಸಲ 300 ಹೋಗ್ಬಿಟ್ರೆ ನಾನು ಆಫ್ಲೈನ್ ಹೋಗ್ಬಿಡ್ತೀನಿ. ಫಾಸ್ಟಿನ್ ಆಗೋಯ್ತು. ಆದರೂ ಒಂದ್ಸಲ ಡಿಸೈಡ್ ಆದರೆ ನಾನು ಬಿಡಲ್ಲ. ಸೊ 300 ಹೊಡಿಲೇಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ವಿ. ಇದು ಕ್ರಿಟಿಕಲ್ ಗೈಸ್, ಇದು ಕಂಟ್ರೋಲರ್ಸ್ ಮಾತ್ರ. 83 86 88 90 ಗೈಸ್, 90 9 ಟರ್ನಿಗ್ಲೇ ಬರ್ಬೇಕಾ. 97 300 ರೀಚ್ ಆಯಿತು, ತಗೋ. ಸೊ ಗೈಸ್, ಚರಣ ಫೋನ್ ಹಾಕ್ಬಿಟ್ಟು ಮನೆ ಹತ್ರ ಬಾ ಅರ್ಜೆಂಟು ಅಂತಂದ. ಏನಕ್ಕೆ ಎತ್ತ ಅಂತ ಏನೂ ಗೊತ್ತಿಲ್ಲ. ಸೊ ಕರ್ದ ಅಲ್ವಾ, ನೋಡೋಣ. ಏನೋ ಎಲ್ಲನೋ ಹೋಗ್ಬೇಕು, ಇಲ್ಲ ಏನೋ ಈಚೆ ಕೆಲಸ ಈಚೆನೋ ಏನೋ ಗೊತ್ತಿಲ್ಲ. ಸೊ ಅರ್ಜೆಂಟ್ ಬಾ ಅಂದ. ಸೊ ಹೋಗಂ ಬನ್ನಿ ಗೈಸ್. ಚರಣ ಕರ್ದ ಮನೆ ಹತ್ರ. ಯಾಕಪ್ಪ ಅಂತಂದರೆ ಇವನಿಗೀಗ ರೈಲ್ವೆ ಸ್ಟೇಷನ್ ಬಿಡ್ಬೇಕಂತೆ. ಎಲ್ಲಿ ಅಂದರೆ ಯಲಹಂಕ. ಈಗ ಇಲ್ಲಿಂದ ಯಲಹಂಕ ಹೋಗ್ಬೇಕು. ಹೇಳಿಲ್ವಾ, ಫುಲ್ ಬಿಗಿ ಅಂತ. ಹೆಲ್ಮೆಟ್ ನಾನು ವಾಪಸ್ ತರ್ಬೇಕದನ್ನ, ನಾನು ತರಬೇಕು. ನಾನು ಹಿಡ್ಕೊಂಡು ತರ್ಬೇಕು ಅದನ್ನ ಹೆಲ್ಮೆಟ್ನಿಗ. ಎಲ್ಲ ಕ್ಯಾಬ್ರೇಷನ್ ಗೈಸ್. ಈಗ ಎಲ್ಗಪ್ಪ ಹೋಗ್ತಿರೋದಕ್ಕಂದ ಯಲಹಂಕ. ಖುಷಿ ನೋಡಿ, ಖುಷಿ. ಮಂತ್ರಾಲಯ. ನನ್
ನನಗೂ ಕರೀತಾನೆ ಬಾ ಮಂತ್ರಾಲಯಕ್ಕೆ ಹೋಗೋಣ ಅಂತ. ನನಗೆ ಸ್ವಲ್ಪ ಇಲ್ಲಿ ಕೆಲಸ ಸ್ವಲ್ಪ ಬೆಜನ್ ವರ್ಕ್ ಕೂಡ ಇದೆ ಗೈಸ್. ಸ್ವಲ್ಪ ನಂದು ಅದು ಬೆಜನ್ ನಂದೊಂದು ಅದೇನೋ ಟಾರ್ಗೆಟ್ ಫಿಕ್ಸ್ ಮಾಡಿದೀನಿ ಗೈಸ್. ಅದನ್ನ ಹೊಡಿಲೇಬೇಕಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ಸೊ ಅದ್ರ ಮೇಲೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ ನಾನು. ಇವ್ರ ತರ ಖಾಲಿ ಅಂತಿಲ್ಲ ನಾನು, ಖಾಲಿ ಇಲ್ಲ ಗೈಸ್, ಫುಲ್ ಬಿಸಿ ಪರ್ಸನ್. ಟ್ರೈನ್ ಕರೆಕ್ಟ್ ಟ್ರೈನ್ ಎಷ್ಟು ಗಂಟೆಗೆ? ಗೈಸ್ 2:15 ಟ್ರೈನು. ಈಗಲೇ ಎಷ್ಟು ಈಗ 1:27. 1 ಅವರ್ ಐತೆ. ಮ್ಯಾಪ್ ಎಷ್ಟೊತ್ತು ಅವ್ರು ತೋರಿಸ್ತಾರ? ಎಷ್ಟು ಕಿಲೋಮೀಟರ್ ತೋರಿಸೈತೆ ಇಲ್ಲಿಂದ? ಗೈಸ್ ಬನ್ನಿ ಹೋಗೋಣ ಈಗ. ಲೆಟ್ಸ್ ಗೋ ಟು ಯಲಹಂಕ. ಈ ನನ್ನ ಮಗನೂ ಇಲ್ಲ. ಇನ್ನ ನಾಳೆ ನಡೆದು ಹೆಂಗೈತೆ ಟೈಮ್ ಪಾಸ್ ಮಾಡೋದೇ. ನಾನು ಹಿಂಗೆ ಎತ್ಬಿಡ್ಲೆ ಟ್ರೈನ್ ಹತ್ತ. ಬಟ್ಟೆ ಏನಿಲ್ಲ, ಬಟ್ಟೆ ಆಯ್ತಾ? ಹಿಂಗೆ ಒಪ್ಪಿಡತ್ಯಾ? ಗಾಡಿ ಎಲ್ಲ ಬರ್ಕೊಂಬೇಡ. ಹಾ ನನ್ ಮಗ ಗೊತ್ತೀನಿ ನಾನು. ಗಾಯ್ಸ್ ನಾನು ಕೆಲಸ ಬಿಡೋದೆ, ನನ್ನ ಕೆಲಸ ಬೇಜಾನ್ ಕೆಲಸ ಬಿಡೋದು. ಸೊ ನಂಗೆ ಕೆಲಸಗಳು ಮೈನ್ ಇಂಪಾರ್ಟೆಂಟ್ ಆಗಿ ಕೆಲಸ. ಈಗ ಹೊರಟ ಬಿಡೋದು ಗೈಸ್. ಪಕ್ಕ ಅದೊಂದು ಇದ್ದಿದ್ರೆ ಇವತ್ತು ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತೀವಿ ಪಕ್ಕ. ಡೆಫಿನೆಟ್ಲಿ ಹೋಗ್ಬಿಡ್ತೀವಿ ಗೈಸ್, ಅದೊಂದೇ ಇದ್ದಿದ್ರೆ. ಸೊ ಅದೊಂದಕ್ಕೋಸ್ಕರ ಸ್ವಲ್ಪ ಕೆಲಸ ಮಾಡೋಣ ಗೈಸ್. ಊಟಕ್ಕೆ ಅಂತ ಸ್ವಲ್ಪ ಸೈಡ್ಗೆ ಹಾಕ್ತಿದ್ವಿ, ಯಾಕಂದ್ರೆ ಇಲ್ಲಿಂದ ಅಲ್ಲಿವರೆಗೆ ಹೋಗ್ಬೇಕಲ್ಲ, ಅಲ್ಲಿಂದ ವಾಪಸ್ ಬರಬೇಕು. ಮಿನಿಮಮ್ 1.5 ಅವರ್ ಆಗೋಗುತ್ತೆ ಹೋಗಿ ಬರೋದ್ರಿಗೆ. ಸೊ ಟೈಮ್ ಬೇರೆ ಆಲ್ರೆಡಿ 1:30 ಆಗೋಗಿದೆ. ಹೊಟ್ಟೆ ಹೆವಿ ಹಸಿದೈತೆ, ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ತಿನ್ಕೊಂಡು ಇಲ್ಲಿಂದ ಓಡೋಣ. ಇನ್ನು ಅವನು ಊರಿಗೆ ಹೋಗ್ತಾನಲ್ಲ, ಇವತ್ತೇ ಅವ್ನ ಜೊತೆ ಊಟ ಮಾಡೋಕ್ಕಾಗೋದು. ಇನ್ನು 4-5 ಡೇಸ್ ಅವನು ಸಿಗಲ್ಲ. ಸೊ ಬರ್ರಿ ಲೈಟಾಗಿ ಸ್ವಲ್ಪ ಊಟ ಮಾಡ್ಕೊಂಡು ಆರ್ಡರ್ ಮಾಡೋಕ್ಕಂತ ಅವ್ನು ಹೋಗೋಣ. ಸ್ನಾನ ಕೂಡ ಮಾಡಿಲ್ಲ ಗೈಸ್ ಬೆಳಗ್ಗೆಯಿಂದ. ಎಂತ ಹೆಲ್ಮೆಟ್ ಹಾಕ್ತಿದ್ದೆ ನಾನು, SMG ಹಾಕ್ತಿದ್ದೆ ಹೆಲ್ಮೆಟ್. ಇದು ಯಾವುದು ಬೇಗ ಆಗ್ತಾ ಇದ್ದೀನಿ ಈಗ. ಇದು ನನಗೆ ಕಂಫರ್ಟೇ ಫೀಲ್ ಆಗ್ತಿರೋದು. ನನಗೊಂಥರ ಮಸ್ತಾಗಿರ್ತಿತ್ತು ಇಲ್ಲೆಲ್ಲ ಕಂಫರ್ಟು. ಒಳಗಡೆ ಇಯರ್ಫೋನು, ಹೆಡ್ಫೋನು, ಅದು ಇನ್ಬಿಲ್ಟು ಇಂಟರ್ಕಾಮ್ ಲೈಕ್ ಬ್ಲೂಟೂತು ಅವೆಲ್ಲ ಇರ್ತಿದ್ರಲ್ಲಿ. ಏನಿಲ್ಲ, ಒಂಥರ ಫೀಲೇ ಇಲ್ಲ. ಇದು ನಾನು ಹಾಕೊಂಡ್ರೆ ಒಂಥರ ಹೆವಿ ವೆಯ್ಟು, ಒಂಥರ ಕ್ರೇಜಿ ಫೀಲ್ ಬರೋದು ನನಗೆ. ಐ ಆಮ್ ಫೀಲಿಂಗ್. ಫ್ರೆಂಡ್ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ, ಅದು ಊರು ತಗೊಂಡೋಗ್ಬಿಟ್ಟಾನೆ. ಸೊ ಯಲಹಂಕಕ್ಕೆ ಹೋಗ್ಬೇಕು, ಅದಕ್ಕೆ ಇನ್ನೇನು ಮಾಡೋದು, ಯಾವುದೋ ಒಂದು ಹೆಲ್ಮೆಟ್ ಹಾಕ್ಕೊಬೇಕು. ಅದೇ ಯಾವುದೋ ಒಂದು ಹೆಲ್ಮೆಟ್ ಅಲ್ಲ, ಸೇಫ್ಟಿ ಮುಖ್ಯ ಅಲ್ವಾ. ಇಲ್ಲಿಂದ ಎಲ್ಲರಿಗೂ ಹೋಗ್ತದೆ ಹೆಲ್ಮೆಟ್ ಹಾಕೊಬೇಕು. ಸೊ ಅದಕ್ಕೆ ಇದನ್ನೇ ಹಾಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬನ್ನಿ ಗಾಯ್ಸ್. ಈಗ ಇನ್ನು ಹೋಗ್ತಾವನಿನ್ನ ಊರಿಗೆ. ಎಷ್ಟು ದಿನ ವಾಪಸ್ ಬರೋದು? 2 ದಿನ. ಭಾನುವಾರ ಸಾಯಂಕಾಲ ಬರ್ತೀನಿ. ಭಾನುವಾರ ಸಾಯಂಕಾಲ ಗೈಸ್, ಭಾನುವಾರ ಸಾಯಂಕಾಲವರೆಗೂ ಬರಲ್ಲ. 2 ಟಿಕೆಟ್ ತಗೊಂಡಿದ್ದೀವಿ, ಒಂದು ಪ್ಲಾಟ್ಫಾರ್ಮು, ಇನ್ನೊಂದು ಇವಂದು. ಸುಮ್ಮನೆ ಆಗ್ಬೇಕು ಪೊಲೀಸರು ಚೆಕಿಂಗ್ ಹಿಂಗೆ ಏನಾಗ ಬಂದರೆ ಮತ್ತು ಅದಕ್ಕೂ ಹೊಡ್ಸ್ಕೊಬೇಕು. ಈ ಸೈಡ್ ಹೋಗಿ ಆ ಸೈಡ್ ಹೋಗೈತೆ ನೋಡೋದು. ಆಮೇಲೆ ಅದಕ್ಕೂ ಹೊಡ್ಸ್ಕೊಬೇಕು. ಸುಮ್ಮನೆ ಯಾಕಬೇಕು ಫಾಲ್ಟ್ಗಳು. ಮತ್ತೆ 10 ರೂಪಾಯಿ ಹೋಗೋ ಜಾಗಕ್ಕೆ 1000 ರೂಪಾಯಿ ಹೋಗುತ್ತೆ. ಸುಮ್ಮನೆ ಯಾಕೆ ಮೊದಲೇ ದರಿದ್ರಗಳು ನಮ್ಮದು ಹಿಂದೆನೇ ಓಡಾಡ್ತವೆ. ಸೊ ಗೈಸ್ ಖಾಲಿ ಅಂದರೆ ಏನಿಲ್ಲ ನೋಡ್ರಿ. ಈ ಸೈಡ್ ಫುಲ್ ಖಾಲಿ ಐತೆ, ಬಟ್ ಆ ಸೈಡ್ ಮಾತ್ರ ಸ್ವಲ್ಪ ರಶ್ಶು ಜಾಸ್ತಿನೇ ಅವರೇ. ಈ ನನ್ನ ಮಗ ನೋಡಿದ್ರೆ ಜನರಲ್ ತಗೊಳವನೆ. ಹೆವಿ ರಿಸ್ಕ್ ಇರುತ್ತೆ ಜನರಲ್ ಅಂದರೆ. ನಾವು ಒಂದ್ಸಲ ಹತ್ಬಿಟ್ಟಿದೆ ಗೈಸ್. ಚೆನ್ನೈಗೆ ಹೋಗಿದ್ವಿ, ನಾನು ನಮ್ಮ ಫ್ರೆಂಡ್ ಇಬ್ಬರು. ಬುಕ್ ಮಾಡ್ಕೊಬೇಕಿತ್ತು ಮೊದಲೇ. ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ. ಬುಕ್ ಮಾಡ್ಕೊಂಡ್ರೆ ಆಯ್ತು ಬಿಡು, ಬರ್ತಾ ಹೆಂಗಿದ್ರು ಸಿಗ್ತವೆ, ರಿಸರ್ವೇಷನ್ ಮಾಡ್ಸ್ಕೊಂಡ್ ಬಂದಾಯ್ತು, ಬರ್ತಾ ಅಂದರೆ ಜೋಶಲ್ಲಿ ಹೋಗ್ಬಿಟ್ಟು ಬರ್ತಾ ರಿಸರ್ವೇಷನ್ ಆಗಿಲ್ಲ. ಜನರಲ್ ಗೈಸ್ ಒಂದು 6 ಅವರ್ ಲೈಫಲ್ಲೇ ನೋಡಿದ್ದು ನರ್ಕ ಗೈಸ್. ಅವತ್ತು ಆ ಥರ ನರ್ಕ ನೋಡಿದ್ವಿ ಇವತ್ತು ರಶಲ್ಲಿ. ಅದಕ್ಕೆ ಅವತ್ತೇ ಫಿಕ್ಸ್ ಆದೆ, ಈ ಜನರಲ್ ಎಲ್ಲ ನಮ್ಮ ಕೈಯಲ್ಲಿ ಬರಲ್ಲ. ಏನಿದ್ರು ರಿಸರ್ವೇಷನ್ ಮಾಡ್ಕೊಂಡು ಅಂತ. ಇವಂದು ಏನಿದ್ರು ಮಿನಿಮಮ್ ಈಗ ಎಷ್ಟು, ಈಗ 3 ಗಂಟೆಗೆ ಇಲ್ಲಿ ಬಿಟ್ಟರು, ಒಂದು 8 o'clock ಎಲ್ಲ ರೀಚ್ ಆಗ್ಬಿಡ್ತಾನೆ. ಮಿನಿಮಮ್ 3 ಅಂದರೆ ಒಂದು 5 hours ಜರ್ನಿ ಅಷ್ಟೇ, ಆರಾಮಾಗಿ ಹೋಗ್ಬಿಡ್ತಾನೆ. ಅದು ಮಾತ್ರ ನಮ್ಮದು ಬೆಜ್ಜಾನು 7-8 hour ಜರ್ನಿ ಗೈಸ್. ನರ್ಕ ಸೀರಿಯಸ್ಲಿ ನರ್ಕ. ನೋಡ್ರಿ ಅವ್ರ ಅಮ್ಮ ಯಾರೋ ಫೋನ್ ಹಾಕೋದಂತೆ, ಹೋಗ್ತಾವನೆ. ಈಗ ಅಲ್ಲಿಂದ ಚಿಕ್ಕದುರ್ಗದಿಂದ ಇಲ್ಲಿವರೆಗೂ ಬಂದಿದ್ದು ಅಣ್ಣನ ಡ್ರಾಪ್ ಮಾಡೋಕ್ಕೆ ಅಂತ. ಈಗ ಡ್ರಾಪ್ ಮಾಡಾದ್ಮೇಲೆ ಇಷ್ಟೊತ್ತು ಒಂದು 3/4 ಗಂಟೆ ಜರ್ನಿ ಮಾಡ್ಕೊಂಬಂದು ನನಗೇನು ಫೀಲ್ ಆಗಿಲ್ಲ 3/4 ಗಂಟೆ ಜರ್ನಿ ಆಯ್ತು ಅಂತ. ಈಗ ವಾಪಸ್ 3/4 ಗಂಟೆ ಹೋಗೋ ಜರ್ನಿ ಮಾತ್ರ ನನಗೆ ಬೆಜ್ಜಾನ್ ಫೀಲ್ ಆಗುತ್ತೆ ಒಬ್ಬನು ಹೋಗ್ಬೇಕು ಅಂತ. ಇನ್ನು ಇವನು ಬೇರೆ ಇರಲ್ಲ, ಇನ್ನು 3 days ಬೇರೆ ಇನ್ನು ಫೀಲ್ ಆಗುತ್ತೆ. ಇನ್ನು ಯಾರೂ ಇಲ್ಲ ಅಂತ ಈ 3 ದಿವಸ. ಬಟ್ ನಾನು ಹೋಗ್ತಿದ್ದೆ, ಕರ್ದ ಬಾ ಅಂತ, ಲಾಸ್ಟ್ ಮಿನಿಟಲ್ಲಿ ಕೂಡ ಕರ್ದ ಬಾ ಹೋಗೋಣ ಅಂತ. ಸೊ ನನಗೆ ಒಂದು ಕೆಲಸ ಅಂತ ಒಂದು ಮೈಂಡ್ ಒಂದು ಇಟ್ಕೊಂಡಿದ್ದೀನಿ, ಅದನ್ನ ಮಾಡಬೇಕು ಅಂತ. ಸೊ ಅದರಿಂದ ಓಡಾಡ್ತಾ ಇದ್ದೀನಿ. ಅದರಿಂದ ಹೋಗೋಕ್ಕಾಗಲ್ಲ, ಇಲ್ಲಾಂದರೆ ಪಕ್ಕ ಜೈ ನನಗೂ ರಜಾಲ ಹೆಂಗಿದ್ರು ಓಡೋಗ್ಬಿಡ್ತಿದ್ದೆ. ಸೊ ಜಾಸ್ತಿ ಲ್ಯಾಕ್ ಮಾಡೋದೇನು ಬೇಡ. ಈಗ ಇವನ್ನ ಟ್ರೈನ್ ಹಸ್ಬಿಟ್ಟು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ
ಅಲ್ಲಿ ನಮ್ಮ ಮನೆ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬೇರೆ ಹೋಗ್ಬೇಕಿತ್ತು. ನಮ್ಮ ಚಿಕ್ಕಮ್ಮ ಬೇರೆ ಬರ್ತೀನಿ ಅಂದರೆ ಹೋದ ವಾರ ಇದೇ ಟೈಮಲ್ಲಿ ಒಬ್ರು ಬಂದಿದ್ರು ಮಠಕ್ಕೆ, ಒಬ್ರ ಜೊತೆ ಹೋಗಿದ್ದೆ ಗೈಸ್. ಈ ವಾರ ನಮ್ಮ ಚಿಕ್ಕಮ್ಮ ಜೊತೆ ಹೋಗ್ತಾ ಇದ್ದೀವಿ. ಐ ಮಿಸ್ಸಿಂಗ್ ದಟ್ ಪರ್ಸನ್. ರೀ ನೀವೇನ ನೋಡಿದ್ರೆ ನಮ್ಮೆಲ್ಲ ಸ್ವಲ್ಪ ಕರುಣೆ ತೋರಿಸ್ರಿ ರೀ. ಮಿಸ್ ಆಗ್ತಾ ಇದೀನಿ ಕಣ್ರಿ ನಿಮ್ನ. ಸೊ ಜಾಸ್ತಿ ಎಮೋಷನಲ್ ಏನ್ ಬೇಡ, ಬನ್ನಿ ಈಗ ಅವನೊಬ್ಬನ ಅಣ್ಣನೊಬ್ಬನ ಟ್ರೈನ್ ಹಸ್ಬಿಟ್ಟು ಮನೆ ಕಡೆ ಹೋಗೋಣ. ಗಾಯ್ಸ್ ಇದೆ ಗಾಯ್ಸ್ ನಮ್ಮ ಚರಣ ಹತ್ತಿರ ಟ್ರೈನ್. ಏನ್ ಶಿಷ್ಯ, ಈ ಸೈಡ್ ಎಲ್ಲ ಖಾಲಿ ಐತೆ, ಆ ಸೈಡ್ ಹೆವಿ ರಶ್ ಐತೆ. ಆ ಸೈಡ್ ಎಲ್ಲಿ ಯಶವಂತಪುರಿಂದ ಬರ್ತಿರೋದ ಇದು? JRS ಅಂದ್ರೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ. ಇಲ್ಲಿ ಬಾರೋ, ಇಲ್ಲೇ ಇಲ್ಲೇ ಹತ್ತಿರ ಚರಣ ಸಿಕ್ಕಾಪಟ್ಟೆ ರಶ್ ಐತ್ಕೊಣ. ಹಾ ಯಾವುದು ಇದು? ಹುಷಾರ್ಕೊಂಡು ಎಲ್ಲ ಕುತ್ಕೊಂಡ್ಬಿಡ ಜಾಸ್ತಿ ಇಲ್ಲ ಪ್ಲಾಟ್ಫಾರ್ಮ್ ಮೇಲೆಲ್ಲ. ಸರಿ ಹುಷಾರಾಗಿ ಹೋಗು. ಏನು ಹಿಂಗವ್ರಿ ಹತ್ಬೇಕಾ? ಹಾ ಯಾವಾಗ್ಲೂ ಹಿಂಗೆ ಇರುತ್ತಾ? ಹಾ ಬಸ್ಸಲ್ಲ ಬದಲೇನಾ? ಟೀಸಕ್ ಬಸ್ಸಲ್ಲ ಬದಲ್ಲ? ಹಾ ನೀವು ನೋಡ್ರಿ, ಬೇಗ ಹೋಗ್ಬೇಕಂದ್ರೆ ಈ ಟ್ರೈನು ಅದು ಖಾಲಿ ಐತೆ, ಖಾಲಿ ಟ್ರೈನ್, ಆರಾಮ್ಸೆ ಹೋಗ್ಬೋದು ಅದರಲ್ಲಿ. ಸೀಟ್ಗಳು ಅವೆ, ಎಲ್ಲ ಅವೆ ಟ್ರೈನಲ್ಲಿ. ನೀವು ಇದೇ ಟ್ರೈನ್ ಬೇಕಂತ ಹೇಳಿ. ಸರಿ ಬೈ. ಬಾಯ್ 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 ಬಾಯ್. ಹುಷಾರ ಫೋನ್ ಹಾಕು. ಸರಿ ನಾ ಹೋಗ್ತೇನೆ, ಬರಲಾ? ಸರಿ ಬಾಯ್. ಏನಾಯ್ತು? ಹಾ ಒಳ್ಳೆ ಹ್ಯಾಂಡಿಕ್ಯಾಪ್ಸಾ? ಅಯ್ಯ ನೀವ್ಲೇ ಅಲ್ಲಿ ಹೋದಲ್ಲಿ ಸಕ್ಕದಾಗ ಹಾಕಾರಲ್ಲಿ. ಬಾ 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 ಬಾ. ಮಸ್ತಾಗ್ತಾ ಈಚೆಗೆ. ಅಲ್ಲಿ ಬಾರಲ್ಲ ಹತ್ತಿಲ್ಲ ಶಾ ಬಾ. ಅದಕ್ಕೆ ಕಣೋ, ನಿಮ್ ಜನರಲ್ ಒಂದೇನಾ ಇಲ್ಲ ನೀನು ನಾರ್ಮಲ್ ಬುಕ್ ಮಾಡ್ಕೊಂಡು ಹೋಗ್ಬೋದಾ? ಗೈಸ್ ನೋಡ್ರಿ, ಆ ಟ್ರೈನು ನಿಮ್ಮೂರ್ ಜೊತೆ ಹೋಗೋದು. ಅದೂನು ಅದ್ರಲ್ಲಿ ಹೋಗೋ ಇಷ್ಟ ಸುಮ್ಮನೆ ಗೈಸ್. ಇದು ಎಷ್ಟು ಗಂಟೆಗೆ ರೀಚ್ ಆಗುತ್ತೆ? 8 ಗಂಟೆಗಾ? ಇದಾದ್ರೆ 8 ಗಂಟೆ ರೀಚ್ ಆಗುತ್ತೆ ಈ ಟ್ರೈನು. ಅದು 10 ಗಂಟೆ ಅಂದ್ರೆ 2 ಅವರ್ಗೆ ಆರಾಮಾಗಿ ಕಂಫರ್ಟ್ ಆಗಿ ಹೋಗ್ಬೋದಲ್ಲ ಅಲ್ಲಿ. ಹೋಗಲೇ ಸರಿ ಹತ್ತು ಹೋಗು. ಸರಿ ಬರಲಾ? ಬಾಯ್ ಬಾಯ್. ಬಾಯ್. ಹಾಂ ಬಾಯ್ ಬಾಯ್ ಬಾಯ್. ಗೈಸ್ ಅಂತ ಕೆಪ್ಪರ ನನ್ನ ಮಗ ಅಂದ್ರೇನು, ಈ ಟ್ರೈನ್ ಆರಾಮ್ಸೆ ಹೋಗುತ್ತೆ. 2 ಅವರ್ ಲೇಟ್ ಆದ್ರೆ ಕಂಫರ್ಟ್ ಮುಖ್ಯ ನಮಗೆ ಮೇನ್. ರಿಸ್ಕ್ ತೊಗೊಳಕ್ಕೆ ಹೋಗ್ತಾನೆ ಡೋರ್ ಹತ್ರ ಕೂತ್ಕೊಂಡು, ಅವೆಲ್ಲ ರಿಸ್ಕ್ ಅಲ್ಲ. ಏನಕ್ಕೆ ಬೇಕಂತ ರಿಸ್ಕ್ ಅಲ್ಲ, ಆರಾಮಾಗಿ ಕಂಫರ್ಟಾಗಿ ಹೋಗ್ಬೋದು ತಾನೆ. ಈ ಟ್ರೈನು ಕಂಫರ್ಟ್ ಇಲ್ಲ, ಬೇಗ ಹೋಗುತ್ತೆ. ಬಟ್ ಅದೇ ಈ ಟ್ರೈನು ಕಂಫರ್ಟ್ ಐತೆ, ಲೇಟಾಗಿ ಹೋಗುತ್ತೆ. ಸೊ ಇದು ಬಿಡೋದು ಬಂದು ಈಗ 3 o'clock, 5 o'clock ಇದು ಬಿಡೋದು ಇಲ್ಲಿ. ಈ ಇದು ಯಲಹಂಕ ಬಂದು ಇದು 5 o'clock ಬಿಡುತ್ತೆ ಈ ಟ್ರೈನ್. ಈ ಟ್ರೈನ್ ಬಂದ್ಬಿಟ್ಟು ಈಗ 3:15 ಬಿಡುತ್ತೆ. ಇದು 8 ಗಂಟೆಗೆ ರೀಚ್ ಆಗುತ್ತೆ. ಇದು 10 o'clock ರೀಚ್ ಆಗುತ್ತೆ. ನನ್ನ ಮಗನ ಹೇಳ್ತಾ ಹೋಗೋ ಆರಾಮ್ಸೆ ಅಂತ. ಇಲ್ಲ ನಾನು ಇದರಲ್ಲೇ ಹೋಗ್ತೀನಿ ಅಂತ. ಏನು ಮಾಡೋಕ್ಕಾಗಲ್ಲ. ಇನ್ನು 4 ದಿವಸ ಬರೋಲ್ಲ ಅಂತ, ಒಂದು 3 ದಿವಸ 4 ದಿವಸ ಸಂಡೇವರೆಗೂ ಬರೋಲ್ಲ. ಇವತ್ತು ಥರ್ಸ್ಡೇ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಇರಲ್ಲ ಅಣ್ಣ. ಏನು ಮಾಡೋಕ್ಕಾಗಲ್ಲ ಗೈಸ್. ಈಗ ಇಲ್ಲಿಂದ ಒಬ್ಬನೇ ಹೋಗ್ಬೇಕು. ಇಷ್ಟೊತ್ತು ಆರಾಮಾಗಿ ಜಾಲಿಯಲ್ಲಿದ್ದೆ, ಈಗ ಒಬ್ಬನೇ ಹೋಗ್ಬೇಕು ಮೇನ್ ಥಿಂಗ್. ಸೊ ಏನು ಮಾಡೋಕ್ಕಲ್ಲ, ಕಮ್ ಆನ್ ಲೆಟ್ಸ್ ಗೋ. ಸ್ವಲ್ಪ ರಿಸ್ಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನೈಟ್ ಹೊತ್ತು. ಸೊ ನೋಬಡಿ ಇಸ್ ದೇರ್. ಗೇಟ್ ಬೇರೆ ತೆಗ್ದಿಲ್ಲ, ನಾನೇ ಗೇಟ್ ತೆಗಿಬೇಕು. ಸೊ ಗೇಟ್ ತೆಗ್ದಿದ್ದಾಯ್ತು. ಕಮ್ ಲೆಟ್ಸ್ ಗೋ ಗೈಸ್. ಬರೀ ಹೋಗೋಣ. ಏನಾಗುತ್ತೆ ದಿಸ್ ಆಪೋಸಿಟ್ ಫುಲ್ ಕತ್ಲು, ನಥಿಂಗ್ ಇಸ್ ದೇರ್. ಲೈಟ್ ಆಫ್ ಮಾಡಿದ್ರೆ ಏನು ಕಾಣ್ತಾರೆ. ಸೊ ಲೈಕ್ ದಿಸ್ ಇದರ ಕಾಲೇಜ್ ಸುತ್ತು ಫುಲ್ ಡಾರ್ಕ್ ಗೈಸ್. ಕ್ರೇಜಿ ಡಾರ್ಕ್ನೆಸ್. ಫುಲ್ ಕ್ರೇಜಿ ಅಂದರೆ ಕ್ರೇಜಿ ಡಾರ್ಕ್ನೆಸ್. ಸೊ ಈಗಬ್ಬ ಯಾರೋ ಒಬ್ಬ ಕಾಲ್ ಮಾಡ್ದ, ಬಾ ಮಾಮಿ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಫುಲ್ ಖಾಲಿ ಗೈಸ್, ಖಾಲಿ ಅಂದ್ರೆ ಖಾಲಿ, ಯಾರು ಇಲ್ಲ. ನಮ್ಮ ಟಾರ್ಗೆಟ್ ಅಂದ್ರೆ ಇನ್ನೇನು ಕಾಣಿಸ್ತಿದೆ. ಸೊ ಬರ್ರಿ ನೋಡ್ರಿ ಗೈಸ್, ಅದು ಸ್ಕೂಲ್
ಇಷ್ಟೊತ್ತಿನಲ್ಲಿ ಅದು ಲೈಬ್ರರಿ ಅಂತಿದ್ರು, ಲೈಬ್ರರಿ. ಸೊ ಕಮ್ ಲೆಟ್ಸ್ ಗೋ ಟು ಸ್ಕೂಲ್. ಭಯ ಮಾತ್ರ ಪುಕ್ಕ ಪುಕ್ಕ ಅಂತ ಐತೆ, ಹಿಂದೆಯಿಂದ ಮುಂದೆಯಿಂದ ಯಾರೇನು ನೋಡ್ತಾ ಅಂತ. ಬಟ್ ಸ್ವಲ್ಪ ಬೇರೆ ಮಾಡ್ತಾರೆ. ದಿಸ್ ಕಾಲ್ ಸ್ಟಾಫ್ ರೂಮ್ ಅಂತೆ. ಸೊ HOD ಹಾಲ್, ಕಂಪ್ಯೂಟರ್ ಲ್ಯಾಬ್, ಸೋ ಮಚ್ ಇಸ್ ದೇರ್. ಇದು ಸ್ಟಾಫ್ ರೂಮ್, ಇದು ಕೆಮಿಸ್ಟ್ರಿ ಲ್ಯಾಬ್. ಫ್ರೆಂಡು ಕೊಡಕ್ಕೆ ಅಂತ ಕರೆದಿದ್ದ. ಸೊ ಕೊಡ್ತೀವಿ. ಕ್ರೇಜ್ ಕೆರಡೆಲ್ಲ ಕ್ರೇಜ್ ಇದ್ರೆ ಕ್ರೇಜ್ ಇದೆಯಾ ಇನ್ಬಿಲ್ಟ್ ಪುಕ ಪುಕ, ಬಟ್ ಐ ಕಾಂಟ್ ಏಬಲ್ ಟು ಸೇ. ಹಂಗೈತೆ ಸಿಚುವೇಶನ್. ಕೆಮಿಸ್ಟ್ರಿ ಲ್ಯಾಬ್ ಭಯ ಆಗ್ತಾ ಇದೆ, ಬಟ್ ಹೇಳ್ಕೊಳಕ್ಕಾಗಲ್ಲ ಅಂತ ಭಯ ಇದೆ. ಭಯ ಪಟ್ರೆ ನನ್ನ ಮನೆ ಪುಕ ಪುಕ ಅನ್ನುತ್ತೆ. ನೋಡ್ರಿ ಇಲ್ಲಿ ಎಕೋ ಎಕೋ ಸೀದಿಸ್ ಎಕೋ. ಇದು ಕಂಪ್ಯೂಟರ್ ಲ್ಯಾಬ್, HOD ಲ್ಯಾಂಗ್ವೇಜ್ ರೂಮ್ ಇದೆ. ಸ್ಕೂಲ್ ಗೈಸ್, ಸ್ಕೂಲ್. ಸ್ಕೂಲ್ ಐ ಕಾಂಟ್, ಬಟ್ ಹೆವಿ ಹೆವಿ ಭಯ ಆಗುತ್ತೆ ಗೈಸ್. ಸ್ಪಾಟ್ಗಳಿಗೆಲ್ಲ ಬಂದರೆ 3 ಫ್ಲೋರ್ ಮೇಲ್ಗಡೆ ಕೆಳಗಡೆಲ್ಲ ಫುಲ್ ನೋಡಿ ಎಕೋ ಎಕೋ ಕೇಳ್ರಿ. ಇಲ್ಲ ಎಕೋ ಯಾವ ಥರ ಎಕೋ ಕೇಳಿಸ್ತಿದೆ ಅಂತ. ಈ ಫುಲ್ಲು ಒಂದು 10-15 acres ಇದೆ ಗೈಸ್. ಫುಲ್ 10-15 acres ಫುಲ್ಲು ಈ ಥರ ಸ್ಕೂಲು, ಹಾಸ್ಟೆಲ್ಸ್. ಬಟ್ ಯಾರು ಇರಲ್ಲ ಇಲ್ಲಿ, ಜಾಸ್ತಿ ಜನನೇ ಇರಲ್ಲ. ಮೇನ್ ಥಿಂಗ್ ಖಾಲಿ ಹೊಡಿತಾ ಇರುತ್ತೆ. ಸೊ ನೋಡ್ರಿ ಇಲ್ಲಿ ನನ್ನ ಗಾಡಿ ಬಿಟ್ಟರೆ ಇದೊಂದು ಯಾವುದೋ ಅಲ್ಲಿ ಮೇಲೆ ಹೇಳಿದಲ್ವಾ, ಅವ್ರ ಗಾಡಿ ಬಿಟ್ರೆ ಏನಿಲ್ಲ, ಫುಲ್ ಕತ್ಲು ಗೈಸ್. ಇಲ್ಲಿ ಮುಂದೆ ಕಾಣಿಸ್ತಿರೋದು ಫುಲ್ ಕತ್ಲೆ ಇಲ್ಲಲ್ಲ, ಈ ಸೈಡ್ ಫುಲ್ಲು ಕತ್ಲು, ಇದು ಡಾಕ್ ಕತ್ಲು. ಸೊ ನೋಡ್ರಿ ಅಲ್ಲವರಲ್ವಾ, ಅಲ್ಲರೆಲ್ಲ ಹಾಸ್ಟೆಲ್ ಇರೋರು ನಮ್ಮ ಫ್ರೆಂಡ್ಸು. ಬಟ್ ಅವ್ರಿಗೆ ಈ ಟೈಮಲ್ಲಿ ಏನೋ ತಿನ್ಬೇಕು ಅನ್ನಿಸುತ್ತೆ, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ಸೊ ಟೈಮ್ ನೋಡ್ರಿ 11:46. 11:46 ಆಗೈತೆ. ಈ ಟೈಮಲ್ಲಿ ಪಾಪ ಫ್ರೆಂಡ್ಸು ಏನೋ ಮಾಡೋಕ್ಕಾಗಲ್ಲ ಅಂತ ಬಂದರೆ. ಬಟ್ ಇದೇ ಗೈಸ್ ಕಾಲೇಜ್, PU ಇದೇ ಕಾಲೇಜು. ಬಟ್ ಹೆವಿ 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 ಭಯ ಗೈಸ್. ಅವ್ರು ಅದು ಹೆಂಗಿರ್ತಾರೋ ಗೊತ್ತಿಲ್ಲ. ಗೇಟ್ ಎಲ್ಲ ಕ್ಲೋಸ್ ಮಾಡಲ್ಲ ಬಿಡ್ರಿ ನಾವು. ನಮ್ದು ಒಂದು ಟಿಕೆಟ್ ಬರುತ್ತೆ, ಮುಚ್ಚೋದೆಲ್ಲ ಬರಲ್ಲ. ಕಮ್ ಲೆಟ್ಸ್ ಗೋ. ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.